ಹಾಯ್, ಹಲೋ, ನಮಸ್ಕಾರ. ಟೆಕ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಇನ್ನೊಂದು ಸ್ಕಾಲರ್‌ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇ ಯಾವ ಸ್ಕಾಲರ್‌ಶಿಪ್ ಅಂದ್ರೆ ಪಿಎಂ ಯಾಸವಿ ಸ್ಕಾಲರ್‌ಶಿಪ್ ಬಗ್ಗೆ. ಇದು ಪೋಸ್ಟ್ ಮೆಟ್ರಿಕ್ ಅವ್ರಿಗೆ ಏನೋ ಬಿಟ್ಟಿದ್ದಾರೆ ಇವಾಗ. ಅಪ್ಲಿಕೇಶನ್ ಬಿಡ್ತಾ ಇದ್ದಾರೆ. ಜುಲೈ 1 ಇಂದ ಆಗಸ್ಟ್ 31 ವರೆಗೂ ಆನ್‌ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ, ಈ ಅಪ್ಲಿಕೇಶನ್ ಹಾಕಕ್ಕೆ ಏನೇನ್ ಡೀಟೇಲ್ಸ್ ಬೇಕು, ಏನೇನ್ ಕ್ರೈಟೀರಿಯಾ ಮ್ಯಾಚ್ ಆಗ್ಬೇಕು ಅಂತ ನೋಡೋಣ ಬನ್ನಿ. ಸೊ, ಈ ಸ್ಕೀಮ್‌ನ ಅಪ್ಲೈ ಮಾಡಕ್ಕೆ ನಿಮ್ಗೆ ಏನು ಬಿಟ್ಟಿದ್ದಾರೆ 2025 ಅಲ್ಲಿ. ಇದು ಮಸ್ಟ್ ಬಿ ಇಂಡಿಯನ್ ನ್ಯಾಷನಲ್ ಆಗಿರ್ಬೇಕು ಅವರು. ಮತ್ತೆ 9ನೇ ತರಗತಿಯಿಂದ 12ನೇ ತರಗತಿಯಿಂದ ಓದ್ತಾ ಇರ್ಬೇಕು. ಆ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್‌ಶಿಪ್ ಅಪ್ಲೈ ಆಗುತ್ತೆ ಒಂದು. ಮತ್ತೆ ಈ ಏನು ಕ್ಯಾಸ್ಟ್‌ಗೆ ಅವರು ಬಿಲಾಂಗಿಂಗ್ ಆಗಿರ್ಬೇಕು. ಒಬಿಸಿ, ಇಬಿಸಿ, ಎಸ್‌ಸಿ, ಬಿಸಿ ಆರ್ ಡಿ-ಎನ್-ಟಿ ಅಂತ. ಮತ್ತೆ ಗವರ್ನ್ಮೆಂಟ್ ಅಥವಾ ಗವರ್ನ್ಮೆಂಟ್ ಏಡೆಡ್ ಅಥವಾ ರೆಕಗ್ನೈಸ್ಡ್ ಪ್ರೈವೇಟ್ ಸ್ಕೂಲಲ್ಲಿ ಅವ್ರು ಓದ್ತಾ ಇರ್ಬೇಕು. ಫ್ಯಾಮಿಲಿ ಇನ್ಕಮ್ಮು 2.5 ಲಕ್ಷಕ್ಕಿಂತ ಜಾಸ್ತಿ ಹೋಗಿರಬಾರ್ದು. ಮತ್ತೆ ಅಪ್ಲಿಕೆಂಟ್ ಮಸ್ಟ್ ಸೆಕ್ಯೂರ್ಡ್ ಅಟ್ ಲೀಸ್ಟ್ 60% ಆಫ್ ಮಾರ್ಕ್ಸ್ ಇನ್ ಅ ಪ್ರಿವಿಯಸ್ ಕ್ಲಾಸ್. 8ನೇ ಕ್ಲಾಸಲ್ಲಿ ಅಥವಾ 10ನೇ ಕ್ಲಾಸ್ ಓದ್ತಿದ್ರೆ 9ನೇ ಕ್ಲಾಸಲ್ಲಿ 60%ಗೂನು ಹೆಚ್ಚು ಮಾರ್ಕ್ಸ್ ಅವರು ತೆಗ್ದಿರ್ಬೇಕು. ಸೊ, ಹೋದ್ ಸಲ ಎಲ್ಲ ಯಾಸವಿ ಸ್ಕಾಲರ್‌ಶಿಪ್ ಬಿಡ್ಬೇಕಾದ್ರೆ ಅವ್ರು ಎಂಟ್ರನ್ಸ್ ಎಕ್ಸಾಮು ತಗೋಬೇಕಿತ್ತು. ಬಟ್ ಈ ಸಲ ಆ ಎಕ್ಸಾಮ್‌ನ ಸ್ಕಿಪ್ ಮಾಡಿದ್ದಾರೆ. ಸೊ, ಎಲ್ಲಾರ್ಗೂ ಬೆನಿಫಿಟ್ ಸಿಗ್ಲಿ ಅನ್ನೋ ಕಾರಣಕ್ಕೆ. ಸೊ, ಇದು ಕ್ರೈಟೀರಿಯಾ ಏನು ಡೀಟೇಲ್ಸ್ ಇದ್ರೆ ಮಾತ್ರ ನೀವು ಅಪ್ಲೈ ಮಾಡಕ್ಕೆ, ಮತ್ತೆ ಯಾರು ಅಪ್ಲೈ ಮಾಡ್ಬೋದು ಅಂತ ಡೀಟೇಲ್ಸ್ ಇದೆ. ನೆಕ್ಸ್ಟ್ ನೆಕ್ಸ್ಟ್ ನಿಮ್ಗೆ ಏನೇನ್ ಬೆನಿಫಿಟ್ ಬರುತ್ತೆ ಇದ್ರಲ್ಲಿ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇದ್ರಲ್ಲಿ ನಿಮ್ಗೆ ಪ್ರಿ ಮೆಟ್ರಿಕ್ ಆದ್ರೆ 9 ರಿಂದ 10 ತರಗತಿಯವ್ರು ಅಪ್ಲೈ ಮಾಡ್ಬೋದು. ಆನ್ಯುವಲ್ ಅಮೌಂಟು 5,000 ದಿಂದ 7,000 ವರೆಗೂ ನಿಮ್ಗೆ ಸ್ಕಾಲರ್‌ಶಿಪ್ ಬರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಫ್ರೀ ಬುಕ್ಸ್, ಸ್ಟೇಷನರಿ ಮತ್ತೆ ಹಾಸ್ಟೆಲ್ ಗ್ರಾಂಟ್ ಕೂಡ ಇರುತ್ತೆ. ಪೋಸ್ಟ್ ಮೆಟ್ರಿಕ್ಸ್ ಅಂದ್ರೆ 11th ಮತ್ತೆ 12th ಅವ್ರಿಗೆ 10,000 ಇಂದ 15,000 ವರೆಗೂ ನಿಮ್ಗೆ ಆಪ್ಷನ್ ಇರುತ್ತೆ. ಸೊ, ಅದ್ರ ಜೊತೆಗೆ ನಿಮ್ಗೆ ಟ್ರಾನ್ಸ್‌ಪೋರ್ಟು, ಲ್ಯಾಬ್ ಫೀ ಮತ್ತೆ ಆನ್‌ಲೈನ್ ರಿಸೋರ್ಸಸ್‌ಗೂ ಕೂಡ ಆ, ಅವ ಇದಿರುತ್ತೆ, ಬೆನಿಫಿಟ್ಸ್ ಇರುತ್ತೆ. ಇಷ್ಟು ಬೆನಿಫಿಟ್ ನಿಮ್ಗೆ ಈ ಸ್ಕಾಲರ್‌ಶಿಪ್ ಅಪ್ಲೈ ಮಾಡೋದ್ರಿಂದ ಸಿಗುತ್ತೆ. ಮತ್ತೆ ನಿಮ್ಗೆ ಇದನ್ನ ಅಪ್ಲೈ ಮಾಡಕ್ಕೆ ಏನೇನ್ ಡೀಟೇಲ್ಸ್ ಬೇಕು ಅಂತ ಹೇಳ್ಕೊಡ್ತೀನಿ ಇಲ್ಲಿ. ಇಲ್ಲಿ ಫಸ್ಟ್ ಆಧಾರ್ ಕಾರ್ಡ್ ಇರ್ಬೇಕು. ನಿಮ್ ಮೊಬೈಲ್ ನಂಬರ್‌ಗೆ ಲಿಂಕ್ ಆಗಿರೋ ಆಧಾರ್ ಕಾರ್ಡ್ ಇರ್ಬೇಕು. ರೀಸೆಂಟ್ ಪಾಸ್‌ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇರ್ಬೇಕು. ಪ್ರೀವಿಯಸ್ ಇಯರ್ ಮಾರ್ಕ್ ಶೀಟ್ಸ್ ಇರ್ಬೇಕು. ಪ್ಲಸ್ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಇರ್ಬೇಕು. ಆಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೇಕು. ಪ್ಲಸ್ ಬೋನಫೈಡ್ ಸರ್ಟಿಫಿಕೇಟ್ ಫ್ರಮ್ ಕರೆಂಟ್ ಸ್ಕೂಲ್. ನೀವು ಕರೆಂಟ್ ಸ್ಕೂಲಲ್ಲಿ ಏನ್ ಓದ್ತಿದ್ದೀರಾ ಅದ್ರದ್ದು ಬೋನಫೈಡ್ ಸರ್ಟಿಫಿಕೇಟ್ ಇರ್ಬೇಕು. ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಇರ್ಬೇಕು. ಇವೆಷ್ಟು ಡಾಕ್ಯುಮೆಂಟ್ಸು ಐದರ್ PDF ಫಾರ್ಮ್ಯಾಟ್ ಅಥವಾ JPEG ಫಾರ್ಮ್ಯಾಟ್ ಅಲ್ಲಿ ಇರ್ಬೇಕು. ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಏನಿದೆ ಅದು ನಿಮ್ಮ ಬ್ಯಾಂಕ್ ಅಕೌಂಟ್‌ಗೆ, ನೀವು ಏನ್ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅವ್ರ ಬ್ಯಾಂಕ್ ಅಕೌಂಟ್‌ಗೆನೆ ಅದು ಆಧಾರ್ ಸೀಡಿಂಗ್ ಆಗಿರ್ಬೇಕು. ನೀವು ಆಧಾರ್ ಸೀಡಿಂಗ್ ಮಾಡೋದು ಹೇಗೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ನಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಅದನ್ನ ನೀವು ನೋಡ್ಬೋದು. ಸೊ, ನೆಕ್ಸ್ಟ್ ಇವಾಗ ಬನ್ನಿ ಇದನ್ನ ಹೇಗ್ ಅಪ್ಲೈ ಮಾಡೋದು, ಏನ್ URL ಬೇಕು ಅಂತ ಹೇಳ್ತೀನಿ. ನೀವು ಗೂಗಲ್‌ಗೆ ಬಂದು NSP ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಈ ಆಪ್ಷನ್ ಬರುತ್ತೆ. ಈ ಆಪ್ಷನ್ ನೀವು ಓಪನ್ ಮಾಡಿದ್ರೆ nsp.government.in ಅಂತ ಇದು ಈ ಪೇಜ್‌ಗೆ ರೀಡೈರೆಕ್ಟ್ ಆಗುತ್ತೆ. scholarships.government.inಗೆ ಇಲ್ಲಿ ನೀವು ಸ್ಟೂಡೆಂಟ್ಸ್ ಅಂತ ಏನಿರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಒಂದ್ಸಲ ನೀವು ಸ್ಟೂಡೆಂಟ್ಸ್ ಪೋರ್ಟಲ್‌ಗೆ ಹೋದ್ರೆ ನಿಮ್ಗೆ ಈ ರೀತಿ ಆಪ್ಷನ್ಸ್ ಬರುತ್ತೆ. ಅನೌನ್ಸ್‌ಮೆಂಟ್, OTR, ಅಪ್ಲೈ ಫಾರ್ ಸ್ಕಾಲರ್‌ಶಿಪ್ ಅಂತ. ಇಲ್ಲಿ ಅಪ್ಲೈ ಫಾರ್ ಸ್ಕಾಲರ್‌ಶಿಪ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಒಂದ್ಸಲ ನೀವು ಅಪ್ಲೈ ಫಾರ್ ಸ್ಕಾಲರ್‌ಶಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ರೆ ಆಧಾರ್ ನಂಬರ್ ಇಂದ ನಿಮ್ದು ಆಧಾರ್ ನಂಬರು, OTP ಮತ್ತೆ ಕ್ಯಾಪ್ಚಾ ಹಾಕ್ಬಿಟ್ಟು ನೀವು ಪ್ರೊಸೀಡ್ ಕೊಡ್ಬೋದು, ಲಾಗಿನ್ ಆಗ್ಬೋದು. ಇಫ್ ಇನ್ ಕೇಸ್ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀರಾ, ಫಸ್ಟ್ ಟೈಮ್ ರಿಜಿಸ್ಟರ್ ಆಗ್ಬೇಕು ಅಂದ್ರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇದು ನಿಮ್ಗೆ ಎಕ್ಸ್ಟರ್ನಲ್ ಸೈಟ್‌ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನೀವು ರಿಜಿಸ್ಟರ್ ಆಗ್ಬೇಕು. ಸೊ, ಈ ಪ್ರೋಸೆಸ್‌ನ ನಾನು ನಿಮ್ಗೆ ಗೈಡ್‌ಲೈನ್ಸ್ ಅಲ್ಲಿ ತೋರಿಸ್ಕೊಡ್ತೀನಿ ಹೇಗ್ ಮಾಡೋದು ಅಂತ. ಸೊ, ನಾನಿವಾಗ ಗೈಡ್‌ಲೈನ್ ಬುಕ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಗೈಡ್‌ಲೈನ್ಸ್. ನೀವು ಇದನ್ನ 2 ಚೆಕ್ ಬಾಕ್ಸ್‌ನ ಅಗ್ರಿ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡ್ಕೊಂಡು ನೆಕ್ಸ್ಟ್‌ಗೆ ಹೋಗ್ಬೇಕು. ಒಂದ್ಸಲ ನೆಕ್ಸ್ಟ್‌ಗೆ ಹೋದ್ರೆ ನಿಮ್ಗೆ ನೆಕ್ಸ್ಟ್ ಈ ತರ ಪೇಜಸ್ ಬರುತ್ತೆ. ಇಲ್ಲಿ ನಿಮ್ಗೆ ಫಸ್ಟ್ ನೀವು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಎಂಟರ್ ಮಾಡ್ಬೇಕಾಗತ್ತೆ. ಎಂಟರ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಏನ್ OTP ಬರುತ್ತೆ ಅದನ್ನ ಹಾಕಿ. ನೆಕ್ಸ್ಟ್ ಕ್ಯಾಪ್ಚಾ ಏನಿರುತ್ತೆ, ಇಮೇಜ್ ಕ್ಯಾಪ್ಚಾ ಅಥವಾ ಆಡಿಯೋ ಕ್ಯಾಪ್ಚಾ ಏನಿರುತ್ತೆ ಅದನ್ನ ಹಾಕಿ ವೆರಿಫೈ ಮಾಡ್ಕೋಬೇಕು. ಒಂದ್ಸಲ ನಿಮ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ವೆರಿಫೈ ಆದ್ಮೇಲೆ ಆಧಾರ್ ವೆರಿಫೈಗೆ ನಿಮ್ಗದು ಅಲೋ ಮಾಡುತ್ತೆ. ಸೊ, ಇಲ್ಲಿ ಬಂದ್ರೆ ನೆಕ್ಸ್ಟ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಆದ್ಮೇಲೆ KYC ಸ್ಟೆಪ್‌ಗೆ ಹೋಗುತ್ತೆ. ಇಲ್ಲಿ ನಿಮ್ಮತ್ರ 3 ಆಪ್ಷನ್ ಇದೆ. ಐದರ್ ನಿಮ್ಗೆ ಆಧಾರ್ ನಂಬರ್ ಇದ್ರೆ ಆಧಾರ್ ನಂಬರ್ ಹಾಕ್ಬೋದು.
ನಿಮ್ಮತ್ರ ಆಧಾರ್ ನಂಬರ್ ಇಲ್ಲ ಆದ್ರೆ ಇ-ಐ-ಡಿ ಎನ್ರೋಲ್ಮೆಂಟ್ ನಂಬರ್ ಇದ್ರೆ ಎನ್ರೋಲ್ಮೆಂಟ್ ನಂಬರ್ ಹಾಕಿ ವೆರಿಫೈ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಪೇರೆಂಟ್ ಆಗಿದ್ರೆ ಪೇರೆಂಟ್ ಅಥವಾ ಗಾರ್ಡಿಯನ್‌ದ್ ಆಧಾರ್ ನಂಬರ್ ಹಾಕಿ ಕೂಡ ವೆರಿಫೈ ಮಾಡ್ಬೋದು. ಈ ಆಧಾರ್ ನಂಬರ್ ಇದ್ರೆ ಆಧಾರ್ ನಂಬರ್ ಹಾಕಿ ಅದಕ್ಕೆ ಒ-ಟಿ-ಪಿ ಬಂದು ಕ್ಯಾಪ್ಚಾ ಹಾಕಿ ವೆರಿಫೈ ಮಾಡ್ಕೊಳ್ಳಿ. ಸೊ ದಟ್ ಫಸ್ಟ್ ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ. ನೆಕ್ಸ್ಟ್ ಆಧಾರ್ ನಂಬರ್ ವೆರಿಫೈ ಆಗುತ್ತೆ. ಅದೇ ನೀವು ಆಧಾರ್ ನಂಬರ್ ಇಲ್ಲ ಗಾರ್ಡಿಯನ್‌ದ್ ಆಧಾರ್ ಅಂದ್ರೆ ಈ ರೀತಿ ಆಪ್ಷನ್ ಬರುತ್ತೆ ನಿಮ್ಗೆ. ಗಾರ್ಡಿಯನ್ ಆಧಾರ್ ನಂಬರ್ ಕೊಟ್ರೆ ಫಾದರ್‌ದ, ಮದರ್‌ದ ಅಥವಾ ಆರ್ಫನ್‌ದ ಲೀಗಲ್ ಗಾರ್ಡಿಯನ್‌ದ್ ಆಧಾರ್ ಇದೆಯಾ ಅಂತ ಅವ್ರದ್ದು ಡೀಟೇಲ್ಸ್ ಹಾಕಿ ನೀವು ವೆರಿಫೈ ಮಾಡ್ಬೇಕಾಗುತ್ತೆ. ಒಂದ್ಸಲ ನೀವು ಆಧಾರ್ ವೆರಿಫಿಕೇಷನ್ ಆದ್ಮೇಲೆ ನಿಮ್ದು ಅಪ್ಲಿಕೆಂಟ್ ನೇಮು, ಜೆಂಡರು, ಡೇಟ್ ಆಫ್ ಬರ್ತ್, ಮದರ್ಸ್ ನೇಮು, ಫಾದರ್ಸ್ ನೇಮು, ಇಮೇಲ್ ಐಡಿ ಹಾಕಿ ಅಕ್ಸೆಪ್ಟೆನ್ಸ್ 2 ಕ್ರೈಟೀರಿಯಾನ ಅಕ್ಸೆಪ್ಟ್ ಮಾಡಿ ನೀವು ವೆರಿಫೈ ಮಾಡ್ಬೇಕು. ನೀವು ಎಲ್ಲಾ ಡೀಟೇಲ್ಸ್‌ನು ವೆರಿಫೈ ಮಾಡಿ ಸಬ್ಮಿಟ್ ಮಾಡಾದ್ಮೇಲೆ ನಿಮ್ಗೆ ಈ ರೀತಿ ಒಂದು ಐಡಿ ಜನರೇಟ್ ಆಗುತ್ತೆ. ಇದು ರೆಫರೆನ್ಸ್ ಐಡಿ ಇರುತ್ತೆ. ಈ ಐಡಿನ ನೀವು ಲಾಗಿನ್ ಆಗಕ್ಕೆ ಯೂಸ್ ಮಾಡ್ಬೇಕು. ಸೊ ದಟ್ ಇದನ್ನ ಕಾಪಿ ಮಾಡಿ ನೀವು ಒಂದ್ ಕಡೆ ಇಟ್ಕೊಳ್ಳಿ. ಒಂದ್ಸಲ ಇದು ರಿಜಿಸ್ಟರ್ ಆದ್ಮೇಲೆ ನೀವು ಮತ್ತೆ ಲಾಗಿನ್ ಸೆಕ್ಷನ್‌ಗೆ ಬರ್ಬೇಕು. ಲಾಗಿನ್ ಸೆಕ್ಷನ್‌ಗೆ ಬಂದು ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಏನ್ ಕಾಪಿ ಮಾಡ್ಕೊಂಡಿದ್ರಿ ಪ್ರಿವಿಯಸ್ ಸ್ಟೆಪ್ಪಿಂದ ಅದನ್ನ ಹಾಕಿ ನಿಮ್ದು ಪಾಸ್ವರ್ಡ್‌ನ ಹಾಕ್ಬೇಕು. ಇದು ರಿಟ್ರೀವ್ ಪಾಸ್ವರ್ಡ್ ಮಾಡೋಕೆ ಫಸ್ಟ್ ಟೈಮ್ ನೀವು ಮಾಡೋದ್ರಿಂದ ಏನು ಪಾಸ್ವರ್ಡ್ ಇದ್ರೆ ಪಾಸ್ವರ್ಡ್ ಹಾಕ್ಬೇಕು. ಇಲ್ಲ ಅಂದ್ರೆ ಫರ್ಗಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ ಅದನ್ನ ಹಾಕಿ ನೀವು ಪಾಸ್ವರ್ಡ್‌ನ ರಿಟ್ರೀವ್ ಮಾಡ್ಕೊಂಡು ಲಾಗಿನ್ ಆಗ್ಬೇಕಾಗುತ್ತೆ. ಕ್ಯಾಪ್ಚಾ ಹಾಕಿ ಸೆಕ್ಯೂರಿಟಿ ಪಿನ್ ಹಾಕಿ ಲಾಗಿನ್ ಆಗ್ಬೇಕಾಗುತ್ತೆ. ಒಂದ್ಸಲ ನೀವು ಲಾಗಿನ್ ಆದ್ಮೇಲೆ ಈ ರೀತಿ ನಿಮಗೆ ಲಾಗಿನ್ ಸಕ್ಸಸ್‌ಫುಲ್ ಅಂತ ಬರುತ್ತೆ. ಇಲ್ಲಿ ನೀವು ಅಪ್ಲೈ ಫಾರ್ ಫ್ರೆಶ್ ಅಥವಾ ಮೈ ಅಪ್ಲಿಕೇಶನ್ 2 ಇರುತ್ತೆ. ಮೈ ಅಪ್ಲಿಕೇಶನ್ ಅಲ್ಲಿ ನಿಮ್ದು ಓಲ್ಡ್ ಅಪ್ಲಿಕೇಶನ್ಸ್ ಏನಿರುತ್ತೆ ಆ ಡೀಟೇಲ್ಸ್ ಎಲ್ಲ ಇರುತ್ತೆ. ಅಪ್ಲೈ ಫ್ರೆಶ್ ಅಲ್ಲಿ ನಿಮ್ಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕಕ್ಕೆ ನಿಮ್ಗೆ ಅವೈಲಬಲ್ ಇರುತ್ತೆ. ನೆಕ್ಸ್ಟು ಅಪ್ಲೈ ಫ್ರೆಶ್ ಅಂತ ಕ್ಲಿಕ್ ಮಾಡಿ, ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ, ಏನ್ ಗೈಡ್‌ಲೈನ್ಸ್ ಇರುತ್ತೆ ಇಲ್ಲ ಅಕಾಡೆಮಿಕ್ ಇಯರ್ ಗೈಡ್‌ಲೈನ್ಸ್ ಏನಿರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡಿ, ಅಗ್ರಿ ಕೊಟ್ಟು ನೆಕ್ಸ್ಟ್ ಹೋಗ್ಬೇಕು. ನೆಕ್ಸ್ಟ್ ಹೋದ್ರೆ ನಿಮ್ಗೆ ಯಾವ ಸ್ಟೇಟಿಂದ ಅಪ್ಲೈ ಮಾಡ್ತಿದ್ದೀರಾ, ಸ್ಕಾಲರ್‌ಶಿಪ್ ಕ್ಯಾಟಗರಿ ಏನು, ಅಪ್ಲಿಕೇಶನ್ ಟೈಪ್ ಏನು ಅದಷ್ಟನ್ನು ಹಾಕಿ ಸಬ್ಮಿಟ್ ಮಾಡ್ಬೇಕು. ಒಂದ್ಸಲ ನೀವು ಅದನ್ನ ಸಬ್ಮಿಟ್ ಮಾಡಾದ್ಮೇಲೆ ಮತ್ತೆ ಮೈ ಅಪ್ಲಿಕೇಶನ್‌ಗೆ ಬರುತ್ತೆ. ನೆಕ್ಸ್ಟ್ ಪ್ರೊಸೀಡ್ ಕೊಡ್ಬೇಕು. ನೀವು ಪ್ರೊಸೀಡ್ ಕೊಟ್ಟಾದ್ಮೇಲೆ ಫಿಲ್ ಅಪ್ಲಿಕೇಶನ್ ಅಂತ ನಿಮಗೆ ತೋರಿಸುತ್ತೆ. ಫಿಲ್ ಅಪ್ಲಿಕೇಶನ್ ಅಲ್ಲಿ ಸಬ್ಮಿಟ್ ಯುವರ್ ಅಪ್ಲಿಕೇಶನ್, ವೆರಿಫಿಕೇಶನ್ ಡೀಟೇಲ್ಸ್, ಮೈಲ್‌ಸ್ಟೋನ್ ಮತ್ತೆ ಪೇಮೆಂಟ್ ಡೀಟೇಲ್ಸ್ 4 ಆಪ್ಷನ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಫಿಲ್ ಅಪ್ಲಿಕೇಶನ್ ಅಲ್ಲಿ ನೀವು ಯಾವ ಅಕಾಡೆಮಿಕ್ ಇಯರ್ ಇಂದ ಹಾಕ್ತಾ ಇದ್ದೀರಾ ಮತ್ತೆ ನಿಮ್ದು ಡೀಟೇಲ್ಸ್, ಇನ್ಕಮ್ ಡೀಟೇಲ್ಸ್, ಕ್ಯಾಸ್ಟ್ ಡೀಟೇಲ್ಸ್, ರಿಲಿಜಿಯನ್ ಡೀಟೇಲ್ಸ್ ಎಲ್ಲ ಹಾಕ್ಬೇಕಾಗುತ್ತೆ. ಆಮೇಲೆ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಏನಿರುತ್ತೆ ಅದನ್ನ ಹಾಕಿ ಸೇವ್ ಮಾಡಿ ನೆಕ್ಸ್ಟ್ ಹೋಗ್ಬೇಕು. ಇಲ್ಲ ಸೇವ್ ಆಸ್ ಎ ಡ್ರಾಫ್ಟ್ ಅಂತ ಮಾಡಿದ್ರೆ ನೀವ್ ಏನೇನ್ ಡೀಟೇಲ್ಸ್ ಹಾಕಿರ್ತೀರಾ ಅಷ್ಟು ಕೂಡ ಸೇವ್ ಆಗುತ್ತೆ. ಒಂದ್ಸಲ ಸೇವ್ ಮಾಡಿ ನೀವು ನೆಕ್ಸ್ಟ್ ಹೋದ್ಮೇಲೆ ಅಕಾಡೆಮಿಕ್ ಡೀಟೇಲ್ಸ್ ಬರುತ್ತೆ. ಅಕಾಡೆಮಿಕ್ ಡೀಟೇಲ್ಸ್ ಮತ್ತೆ ಅದ್ರಲ್ಲಿ ನೀವು ಪ್ರೆಸೆಂಟ್ ಎಲ್ಲಿ ಓದ್ತಾ ಇದ್ದೀರಾ, ಇನ್ಸ್ಟಿಟ್ಯೂಟ್ ಡೀಟೇಲ್ಸ್, ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಾ, ಮತ್ತೆ ಅಡ್ಮಿಷನ್ ಡೀಟೇಲ್ಸ್ ಈ ಡೀಟೇಲ್ಸ್ ಎಲ್ಲ ಅಕಾಡೆಮಿಕ್ ಡೀಟೇಲ್ಸ್‌ನ ನೀವು ಕಂಪ್ಲೀಟ್ ಆಗಿ ಫಿಲ್ ಮಾಡಿ ನೆಕ್ಸ್ಟ್ ಹೋಗ್ಬೇಕು. ಇನ್ಸ್ಟಿಟ್ಯೂಟ್‌ನ ಸೆಲೆಕ್ಟ್ ಮಾಡೋದು ಹೇಗೆ ಅಂತ ತೋರಿಸಿದ್ದಾರೆ ಇಲ್ಲಿ ನೋಡಿ. ಇಫ್ ಇನ್ ಕೇಸ್ ನಿಮ್ಗೆ ಇನ್ಸ್ಟಿಟ್ಯೂಟ್ ಇಲ್ಲಿ ನೇಮ್ ಹಾಕಿ ಗೆಟ್ ಇನ್ಸ್ಟಿಟ್ಯೂಟ್ ಅಂತ ಹೋದ್ರೆ ನಿಮ್ಗೆ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ಸ್ಟೇಟ್, ಡಿಸ್ಟ್ರಿಕ್ಟ್, ಇನ್ಸ್ಟಿಟ್ಯೂಟ್ ನೇಮ್ ಹಾಕಾದ್ರೂ ಸರ್ಚ್ ಮಾಡ್ಬೋದು. ಇಲ್ಲ ಫಿಲ್ಟರ್ ಬೈ ಇನ್ಸ್ಟಿಟ್ಯೂಟ್ ಅಥವಾ ಸ್ಕೂಲ್ ನೇಮ್ ಅಂತ ಇದೆ. ಇದನ್ನ ಹಾಕಾದ್ರೂ ಸರ್ಚ್ ಮಾಡ್ಬೋದು ನೀವು. ಸರ್ಚ್ ಮಾಡಿ ನಿಮ್ದು ಏನ್ ಆಪ್ಷನ್ ಬರುತ್ತೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ಸ್ಟಿಟ್ಯೂಟ್ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತೆ ನೀವು ಪ್ರೀವಿಯಸ್ ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಹಾಕ್ಬೇಕು. ಇಫ್ ಇನ್ ಕೇಸ್ ನೀವು 11th ಅಲ್ಲಿ ಓದ್ತಾ ಇದ್ದೀರಾ ಅಂದ್ರೆ 10th ಡೀಟೇಲ್ಸ್ ಎಲ್ಲ ಹಾಕ್ಬೇಕು. ಮತ್ತೆ ಪ್ಲಸ್ ಕರೆಂಟ್ ಡೀಟೇಲ್ಸ್ ಏನಿರುತ್ತೆ ಅದನ್ನ ಹಾಕ್ಬೇಕು. ಸೊ ಟಿಲ್ ಇಫ್ ಇನ್ ಕೇಸ್ ನೀವು 12th ಓದ್ತಿದ್ದೀರಾ ಅಂದ್ರೆ ಪ್ರೀವಿಯಸ್ ಅಕಾಡೆಮಿಕ್ ಇಯರ್‌ದು ಕಂಪ್ಲೀಟ್ ಡೀಟೇಲ್ಸ್ ಹಾಕ್ಬೇಕು. ಇದೆಲ್ಲಾ ಡೀಟೇಲ್ಸ್ ಹಾಕಿದ್ಮೇಲೆನೆ ನೀವು ಸೇವ್ ಮಾಡಿ ನೆಕ್ಸ್ಟ್‌ಗೆ ಹೋಗ್ಬೇಕು. ಇಲ್ಲ ಅಂದ್ರೆ ಅದು ನಿಮ್ಗೆ ಅಲೋ ಮಾಡಲ್ಲ ಸೇವ್ ಮಾಡಕ್ಕೋಸ್ಕರ. ಸೊ ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಸಬ್ಮಿಟ್ ಆದ್ಮೇಲೆ ನಿಮ್ಗೆ ಅಪ್ಲಿಕೇಶನ್ ಸ್ಪೆಸಿಫಿಕ್ ಅಲ್ಲಿ ನಿಮ್ದು ರೇಷನ್ ಕಾರ್ಡ್ ನಂಬರ್ ಹಾಕಕ್ ಬರುತ್ತೆ. ಒಂದು ಗೆಟ್ ಡೀಟೇಲ್ಸ್ ಇಂದಾನೆ ನೀವು ರಿಟ್ರೀವ್ ಮಾಡ್ಕೋಬೇಕು ಇನ್ಫಾರ್ಮೇಶನ್. ನೆಕ್ಸ್ಟ್ ಇಫ್ ಇನ್ ಕೇಸ್ ಫಿಸಿಕಲಿ ಚಾಲೆಂಜ್ಡ್ ಆಗಿದ್ರೆ UDID ಇನ್ಫಾರ್ಮೇಶನ್ ಹಾಕಿ ಆ UDID ನಂಬರ್ ಹಾಕಿ ಗೆಟ್ ಡೀಟೇಲ್ಸ್‌ನ ತಗೋಬೇಕಾಗುತ್ತೆ. ಸೊ ಒಂದ್ಸಲ ಅಪ್ಲಿಕೇಶನ್ ಸ್ಪೆಸಿಫಿಕ್ ಜನರಲ್ ಇನ್ಫಾರ್ಮೇಶನ್ ಎಲ್ಲ ಆದ್ಮೇಲೆ ಯಾವ ಸ್ಕೀಮ್ ಅವೈಲಬಲ್ ಇರುತ್ತೆ ಅದ್ರ ಪ್ರಕಾರ ನೀವು ಸ್ಕೀಮ್‌ನ ಸೆಲೆಕ್ಟ್ ಮಾಡ್ಕೋಬೇಕು. ಒಂದ್ಸಲ ಸ್ಕೀಮ್‌ನೆಲ್ಲ ಸೆಲೆಕ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಅಲ್ಲಿ ನಿಮ್ಗೆ ಈ ಆಪ್ಷನ್ ಇರುತ್ತೆ. ನೆಕ್ಸ್ಟ್‌ಗೆ ಹೋದ್ರೆ ಸ್ಕೀಮ್ ಸ್ಪೆಸಿಫಿಕ್ ಡೀಟೇಲ್ಸ್ ಏನಿರುತ್ತೆ ಅದಿರುತ್ತೆ. ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ
ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಡಾಕ್ಯುಮೆಂಟ್ಸ್ ಅಪ್‌ಲೋಡ್ ಮಾಡಕ್ ಆಪ್ಷನ್ ಬರುತ್ತೆ. ನಾನು ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಏನೇನ್ ಡಾಕ್ಯುಮೆಂಟ್ ಹೇಳಿದೆ, ಆ ಡಾಕ್ಯುಮೆಂಟ್‌ನೆಲ್ಲ ಜೆಪಿಜಿ ಅಥವಾ ನೀವು ಪಿಡಿಎಫ್ ಫಾರ್ಮ್ಯಾಟ್ ಅಲ್ಲಿ ಇಟ್ಟು ಅದಷ್ಟನ್ನು ನೀಟಾಗಿ ಅಪ್ಡೇಟ್ ಮಾಡ್ಬೇಕು. ಮತ್ತೆ ಅದು 20 ಕೆಬಿಯಿಂದ 300 ಅಥವಾ 250 ಕೆಬಿ ಒಳಗಿರುತ್ತೆ. ಸೊ ಅಷ್ಟ್ರೊಳಗೇನೆ ನೀವು ಡಾಕ್ಯುಮೆಂಟ್ ಸೈಜ್‌ನ ರೆಡಿ ಮಾಡಿ ಅಪ್‌ಲೋಡ್ ಮಾಡ್ಬೇಕಾಗುತ್ತೆ. ಒಂದ್ಸಲ ಅಪ್‌ಲೋಡ್ ಆದ್ಮೇಲೆ ಇಲ್ಲಿ ನಿಮ್ಗೆ ಫೈನಲ್ ಅಂಡ್ ಸಬ್ಮಿಟ್ ಆಪ್ಷನ್ ಬರುತ್ತೆ. ಸೊ ಎಲ್ಲಾನು ಪ್ರಿವ್ಯೂ ಮಾಡಿ ಒಂದ್ಸಲ ವೆರಿಫೈ ಮಾಡಿ ಫೈನಲ್ ಸಬ್ಮಿಟ್ ಮಾಡ್ಬೇಕು. ಒಂದ್ಸಲ ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ಈ ರೀತಿ ಬರುತ್ತೆ. ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಪ್ಲೀಸ್ ಗೋ ಟು ಮೈ ಅಪ್ಲಿಕೇಶನ್ ಅಂಡ್ ಚೆಕ್ ದ ಸ್ಟೇಟಸ್ ಅಂತ. ಇಫ್ ಇನ್ ಕೇಸ್ ಏನಾದ್ರು ನೀವು ಅಪ್ಲಿಕೇಶನ್ ವಿತ್‌ಡ್ರಾ ಮಾಡ್ಕೋಬೇಕು ಅಂದ್ರೆ ವಿತ್‌ಡ್ರಾ ಅಪ್ಲಿಕೇಶನ್‌ಗೆ ಹೋಗಿ ರೀಸನ್ ಕೊಟ್ಟು ವಿತ್‌ಡ್ರಾ ಮಾಡ್ಕೋಬಹುದು. ಏನಾದ್ರು ಆ ಆಪ್ಷನ್ಸ್ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿಲ್ಲ, ತಪ್ಪಾಗಿದೆ ಅಂದ್ರೆ ವಿತ್‌ಡ್ರಾ ಅಪ್ಲಿಕೇಶನ್ ಕೊಟ್ಟು ವಿತ್‌ಡ್ರಾ ಮಾಡ್ಕೊಂಡು ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ನೀವು ಹಾಕ್ಬೋದು. ಇಲ್ಲಿ ಈ ತರ ರೀಜನ್ ಇರುತ್ತೆ. ವಾಂಟ್ ಟು ಸರೆಂಡರ್ ಮೈ ಸ್ಕಾಲರ್‌ಶಿಪ್, ಕಂಟಿನ್ಯೂ ವಿತ್ ಅನದರ್ ಅಪ್ಲಿಕೇಶನ್ ಅಥವಾ ವಾಂಟ್ ಟು ಚೇಂಜ್ ಮೈ ಆನ್ಯುವಲ್ ಇನ್ಕಮ್. ನಿಮ್ದು ಏನೇ ಮಿಸ್ಟೇಕ್ ಇದ್ರೆ ವಿತ್‌ಡ್ರಾ ಮಾಡ್ಕೊಂಡು ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡ್ಬೋದು. ಅದ್ ಬಿಟ್ಟು ನಿಮ್ಗೆ ಇಫ್ ಇನ್ ಕೇಸ್ ನೆಕ್ಸ್ಟ್ ಏನಾರ ಹೆಲ್ಪ್ ಬೇಕು, ಸಪೋರ್ಟ್ ಬೇಕು ಅಂದ್ರೆ ಇಮೇಲ್ ಐಡಿ ಅಥವಾ ಈ ನಂಬರ್‌ಗೆ ನೀವು ಏನು ಕಾಲ್ ಮಾಡಿ ಸಪೋರ್ಟ್ ತಗೋಬಹುದು ಏನೇ ಅಪ್ಲಿಕೇಶನ್ಸ್ ಇದ್ರೆ. ಇದು ಓವರ್ ಆಲ್ ಪ್ರೋಸೆಸ್ ನಿಮ್ದು ಏನು ನ್ಯಾಷನಲ್ ಸ್ಕಾಲರ್‌ಶಿಪ್ ಪೋರ್ಟಲ್ ಇಂದ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ. ಈ ಅಪ್ಲಿಕೇಶನ್ ಬಂದು ನಿಮ್ಗೆ ಏನು ಜುಲೈ 1 ನಿಂದ ಆಗಸ್ಟ್ 31 ತನಕ ಅವೈಲೇಬಲ್ ಇರುತ್ತೆ. ಸೊ ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅವರೆಲ್ಲ ಇದನ್ನ ಹಾಕಿ ಇದ್ರದ್ದು ಮೇಕ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.